ನಮ್ಮ ರೇವೆ ಬಂಧುಗಳ ಮನತಾಣದಲ್ಲಿ ನೂತನ ವಾಸ್ತು ಶಾಂತಿ ನಿಮಿತ್ತಕ್ಕಾಗಿ ಶುಭೋದಯ ಬೆಳಗಿನ 5 ಗಂಟೆ ಟೈಮ್ ಆಗ್ಯದ. ಹೌದ್ರಿಪ್ಪ. ಏನಿದ್ದುದು ತೀರ್ಪು ಫೈನಲ್ ಆಗ್ಬೇಕೀಗ. ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಪ್ಪ ಮಹಾತ್ಮರು? ಹೇಳುವುದೇನು ಖರೆ ಅಲ್ಲ, ಹೇಳುವುದೇನೋ ಖರೆ ಅಲ್ಲ, ನೋಡುವುದೇನು ಸುಳ್ಳಲ್ಲ. ಹೌದು. ನಿಶಬ್ದ ಬ್ರಹ್ಮ ಅಂತ ಹೇಳತ್ತಿತ್ತಮ್ಮ. ಯಾವ ಕಣ್ಣಿಲಿ ನೋಡಿದಿ ಬ್ರಹ್ಮ? ಹೌದು. ಬಿಡೋರಿನ ಜೀವದ ಅಮ್ಮ ಅಂತ ಹೇಳ್ತಾರೆ. ಹೌದು. ಹೇಗಂದ್ರೆ ಏನ್ರಿಪ್ಪ? ಹಲೋ. ಹೇಳುವುದೇನು ಖರೆ ಅಲ್ಲ, ಹೌದು. ನೋಡುವುದೇನು ಸುಳ್ಳಲ್ಲ. ಹೌದು. ಈಗ ಕಣ್ಣಿಲಿ ನಾವು ನೋಡ್ತೇವೆ. ಹೌದು. ಒಬ್ಬ ಮನುಷ್ಯ ದಾರಿ ಕೂಡಿ ಹೋಗುತ್ತಾನ, ನಾವು ಕಣ್ಣಿಲಿ ನೋಡಿದೆವು. ಖರೆ ಇನ್ನೊಬ್ರಿಗೆ ಏನ್ ಹೇಳ್ತೇವೆ? ಹೊಂಟಾನ ಅಂತೇವೆ ಇಲ್ರಿ. ಹೌದು. ಖರೆ ಬಾಯಿ ಹೇಳುತ್ತದ ಹೊಂಟಾನ ಅಂತೇಳಿ. ಹೌದು. ಬಾಯಿ ನೋಡ್ಯದೇನು? ಇಲ್ಲ. ನೋಡುದೇವದು ಕಣ್ಣು ನೋಡ್ಯದ, ಬಾಯಿ ನೋಡಿಲ್ಲ. ಹೌದು. ಹೇಳುದು ಖರೆ ಅಲ್ಲದು, ಹೌದು. ನೋಡುದು ಸುಳ್ಳಲ್ಲ. ಹೌದು. ನಿಶಬ್ದ ಬ್ರಹ್ಮ ಅಂತ ಹೇಳತ್ತಿತ್ತಮ್ಮ. ಯಾವ ಕಣ್ಣಿಲಿ ನೋಡಿದಿ ಬ್ರಹ್ಮ? ಹೌದು. ಎಲ್ಲೇನರಿ ಬ್ರಹ್ಮ? ಎಲ್ಲದನ್ರಿಪ್ಪ? ನಮ್ಮೊಳಗೆ ಅದಾರ ಗೊತ್ತಾಗ್ಬೇಕಿದ ಮಾತ. ಹೌದು. ನೀ ಅಧಿಕಾರದ ಮೆಟ್ಟಲ ಯಾವಾಗ ತುಳಿತಿ ಅವಾಗ ನಿನಗೆ ಈ ತತ್ವ ಗೊತ್ತಾಗುತ್ತದೆ. ಅಲ್ಲಿ ತರ ಗೊತ್ತಾಗಲ್ಲ ಅಂತ ಹೇಳ್ತಾರ ಅವ್ರು. ಹೌದು. ದೇವರಾಯನ ನನ್ನೊಳಗದಾನೋ ಏನ ನನಗೆ ಬಿಟ್ಟು ಹೊರಗದಾನೋ? ಹೌದು. ದೇವರು ನನಗೆ ಬಿಟ್ಟು ಹೊರಗದಾನ ಅಂತೇಳಿ ತೋರಿಸಿದಳು ಯಾರು? ಸುಮಿತ್ರಬಾಯಿ. ಹೌದು. ಆದಿ ಅನಾದಿ ಕಾಲ ನೀರು ನಿರಂಕಾರದಲ್ಲಿ ಪರಮಾತ್ಮ ಬಯಲಾಗಿದ್ದ. ಹೌದು. ಬಯಲಾಗ. ಪರಮಾತ್ಮ ಬಯಲಾಗಿದ್ದ. ಹೌದು. ಈಗ ನಾಳಾಗ ಬಂದಾನ. ಅವನಿಂದ ಪಂಚ ತತ್ವ ನಿರ್ಮಾಣ ಆಯ್ತು. ಅವನಿಂದ ಈ ಜಗತ್ತೇ ಹುಡ್ತಂದು ತಂಗಿ. ಹೌದು. ಮಾತಿಗೆ ಹತ್ತಾಗಬಾರ್ದು. ನೀ ಹೇಳದಿಲ್ಲ, ಹೊಟ್ಯಾನ ಕಸ ಆಗಿರಬಾರದು. ಹೌದು. ಮಾತಾ ಏನಾಗಿರ್ಬಾರ್ದು? ಬುಟ್ಟನ ಕಸ ಆಗಿರಬಾರ್ದು. ಖಬರ್ ಇಟ್ಕೊಂಡು ಮಾತಾಡ್ಬೇಕಂದಿ. ಹೌದು. ಖಬರ. ಆ ಖಬರ ಪರಿಜ್ಞಾನ ನಮಗಿತ್ತಂದ್ರೆ ಬುಟ್ಟನ ಕಸ ಆಗದಕ್ಕೆ ಬಂದಿಲ್ಲ ಅಂತ ಹೇಳ್ತಿ. ಹೌದು. ಆದಿ ಅನಾದಿ ಕಾಲ ನೀರ ನಿರಂಕಾರ ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನೀರ ನಿರಂಕಾರದಲ್ಲಿ ಹೌದು. ಪರಮಾತ್ಮ ಬಯಲಾಗದಾನ ಅಂತೇಳಿ ನಿನಗೆ ಯಾರು ಹೇಳಿದ್ರು? ಹೌದು. ಪರಮಾತ್ಮ ಬಯಲಾಗ ಅದಾನ ಅಂತ ಹೇಳಿ ನಿನಗೆ ಯಾರು ಹೇಳಿದ್ರು? ಹೌದು. ಬೇಕಲ್ರಿಪ್ಪ ಮತ್ತ ನೀನೇ ಹೇಳಿದಿ ಪರಮಾತ್ಮ ಬಯಲಾಗದಾನ ಅಂತೇಳಿ. ಇದು ತಪ್ಪ. ಹೌದು. ಅಕಾರ ಮಕಾರ ಉಕಾರ. ಹೌದು. ಊಮ ಮೂರು ಶಬ್ದದಿಂದ ಹೌದು. ಓಮನು ಶಬ್ದ ಬಂತು. ಹೌದು. ಅದೇ ಓಮನುವ ಶಬ್ದದಿಂದ ಪರಮಾತ್ಮ ಹುಟ್ಟೆನ. ಅದ್ರೊಳಗರೆ ಅದಾನಂದಂಗ ಐತಲ್ಲ ಅರ್ಥ. ಹೌದು. ಹೌದು. ಅದ್ರೊಳಗರೆ ಅದಾನಂದಂಗ ಐತಲ್ಲ. ಹೌದು. ನೀ ಹ್ಯಾಂಗ ಹೇಳದಿ ಬಯಲಾಗದಾನ ಅಂತೇಳಿ? ಸುಮ್ಮನೆ ಹೇಳಕತ್ತಾರಿಪ್ಪ ಇವ್ರು. ಬಯಲಾಗದಾನ ಅಲ್ಲದಾನ. ಬಯಲಾಗ ಇಲ್ಲ ತಂಗಿ, ಅವ ನಮ್ಮೊಳಗೆ ಅದಾನ. ಹೌದು. ಬಸವಣ್ಣವ್ರು ಹೇಳ್ತಾರ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಹೌದು. ಯಾವ ಮರ ದೇವರು ದೇವರಲ್ಲ. ಹೌದು. ಕಂಚ ತಾಮ್ರ ದೇವರು ದೇವರಲ್ಲ. ತನ್ನಲ್ಲಿ ತಾನು ಅರಿತುಕೊಂಡರೆ ತಾನೇ ನಿಜವಾದ ದೇವರು ಅಂತೇಳಿ ಬಸವಣ್ಣವ್ರು ಹೇಳ್ಯಾರ. ಹೌದು. ಆ ಅರಿವು ಅನ್ನೋದು ಮೊದಲು ನಮಗ ಗೊತ್ತಿರಬೇಕು. ಹೌದು. ಬೇಕಲ್ರಿಪ್ಪ. ಆ ಅರಿವ ಮೊದಲು ನಂಬಲ್ಲಿ ಇತ್ತು ಅಂದ್ರೆ ನಾ ಯಾರಿದ್ದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೌದು. ನೀ ಹೇಳದಿಲ್ಲ, ಕುರುಕ್ಷೇತ್ರ ಯುದ್ಧ. ಹೌದು. ಕುರುಕ್ಷೇತ್ರ ಯುದ್ಧದಾಗ ಪರಮಾತ್ಮನಿಂದ ಆಯ್ತಲ್ಲ. ಹೌದು. ಪರಮಾತ್ಮ ಹೊರಗಿನವ, ಪರಮಾತ್ಮ ಹೊರಗಿನವ. ಹೌದು. ಯಾರು ಹೇಳಿದ್ರಿ ಇದು? ಸುಮಿತ್ರಬಾಯಿ ಹೇಳ್ತಾರ. ಹೌದು. ತಂಗಿ ನಿನಗೊಂದು ಮಾತು ಹೇಳ್ತ ಕೇಳು. ಏನ್ ಹೇಳಿದ್ರಿಪ್ಪ ಮಾತ? ಮಹಾಭಾರತ ಕುರುಕ್ಷೇತ್ರ ಯುದ್ಧದ ನಾಂದಿ ಯಾವುದಿತ್ತು? ಹೌದು. ಎಲ್ಲ
ಸೈನ್ಯ ಕುರುಕ್ಷೇತ್ರ ಯುದ್ಧದಾಗ ರಣಭೂಮಿಯಾಗ ಬಂದು ನಿಂತಿರು. ಹೌದು ಅರ್ಜುನ ಬರ್ಲಿಕ್ಕೆ ತಡ ಮಾಡ್ದ. ಅರ್ಜುನನ ರಥ ಬರ್ಲಿಕ್ಕೆ ತಡ ಇತ್ತು. ಹೌದು ಆ ರಥಕ್ಕೆ ಸಾರಥಿ ಯಾರಿದ್ರು? ಕೃಷ್ಣ ಪರಮಾತ್ಮ. ಮೌಶಿ ಮೌಶಿ ಆಯ್ತ್ರಿ ನಿಮ್ಮದ ಮಾತ? ನಿಮ್ಮದ ಆಯ್ತಂದ್ರೆ ನಾವು ಮಾತಾಡ್ತೇವೆ. ಇರ್ಲಿ ಬರ್ಲಿ. ಅರ್ಜುನನ ರಥ ಕುರುಕ್ಷೇತ್ರದಾಗ ಬಂದ ಬಳಕ ಹೌದು ಎಲ್ಲರಿಗೆ ಕಣ್ಣ ಹಾಕಿ ನೋಡ್ದ, ಇವರೆಲ್ಲ ನಮ್ಮ ಬಂಧುಗಳಿದಾರ. ಹೌದು ನಾ ಹ್ಯಾಂಗ ಕೈ ಮುಟ್ಟ ಹೊಡಿಲತ್ತೇಳಿ ಕೈಯನ್ನ ಗಾಂಡಿವ ರಥದಾಗಿಟ್ಟು ಇಳಿದು ಹೊಂಟ ಅರ್ಜುನ. ಅರ್ಜುನ. ಹೌದು ಆ ಸಮಯದಾಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಅರ್ಜುನ ಅರ್ಜುನ ಇಲ್ಲಿ ನಿಂದ ಸುಮ್ಮ ನಿಮಿತ್ತ ಕಾರಣ ನಿಂದ ಏನೂ ಇಲ್ಲ. ನಿಂದ ಕೆಲಸ ಏನೂ ಇಲ್ಲ ಇಲ್ಲಿ. ಹೌದು ಹೊಡೆಯವನ ಯುದ್ಧ, ಹೊಡೆಸುವವನ ಯುದ್ಧ. ಹೌದು ಕುರುಕ್ಷೇತ್ರದಾಗ ಎಷ್ಟು ಸೈನ್ಯ ಎಲ್ಲರೊಳಗೆ ನಾ ಇದ್ದ ತಿಳಿ ತೋರ್ಸ್ಯಾನ. ನೋಡಿ ಹ್ಯಾಂಗ ಹೇಳ್ದ ಪರಮಾತ್ಮ. ಹ್ಯಾಂಗ ಹೇಳದ? ಕುರುಕ್ಷೇತ್ರದೊಳಗೆ ಎಷ್ಟು ಸೈನಿಕದ? 18 ಅಕ್ಷರ ದಂಡ ಏನದ ನೋಡು, ಎಲ್ಲರೊಳಗೆ ನಾ ಇದ್ದ. ಹೌದು ಹೌದು ನೋಡಿ ಅಂತ ಮಾತು ಹೇಳ. ಈ ಕುರುಕ್ಷೇತ್ರ ಯುದ್ಧ ಆದ ಬಳಿಕ ದುಃಖ ನನಗೆ ಅದ, ಆನಂದನು ನನಗೆ ಅದ ಅಂತ ಹೇಳ್ತಾನ. ಹೌದು ಹೌದು ಅರ್ಜುನ, ನೀ ಪಾತ್ರಧಾರಿ ನಿಮಿತ್ತ ಇದ್ದೋ, ನಿನ್ನಿಂದ ಒಂದು ಇಲ್ಲ, ಇದೆಲ್ಲ ನನ್ನ ಸಾಮರ್ಥ್ಯದ. ಹೌದು ಹೌದು ಅಧರ್ಮಕ್ಕೆ ತುಳಿದದ, ಧರ್ಮಕ್ಕೆ ಎತ್ತಿ ಹಿಡಿದದ. ಹೌದು ಈ ಕಾರಣಕ್ಕಾಗಿ ನಿನಗ ಪಾತ್ರ ಮಾಡಿದ ಅಂತ ಹೇಳ್ಯಾನ. ಹೌದು ಹೌದು ಅಷ್ಟೇ ಅಲ್ಲ, ಕುರುಕ್ಷೇತ್ರದಾಗ ಪಾಂಡವರಾದ್ರು. ಹೌದು ದುರ್ಯೋಧನ ಆದ, ದುಶ್ಯಾಸನ ಆದ, ಕರ್ಣ ಆದ, ಹೌದು ಧರ್ಮರಾಜ ಎಲ್ಲರಾಗ್ಯಾರಿಲ್ಲ. ಹೌದು ಅವ್ರು ಎಲ್ಲಾರು ನಮ್ಮೊಳಗೆ ಅದಾರ. ಹೌದು ಬುದ್ಧಿ ಧರ್ಮದ, ಹೌದು ಮನಸ್ಸ ದುರ್ಯೋಧನದ. ಹೌದು ಏನು ಮನಸ್ಸ ದುರ್ಯೋಧನದ. ಹೌದು ಅದಕ್ಕ ಧರ್ಮನು ನನ್ನಲ್ಲಿ ಅದಾನ, ಹೌದು ದುರ್ಯೋಧನನು ನನ್ನಲ್ಲಿ ಅದಾನ. ಹೌದು ಹೌದು ತಂಗಿ, ಇದ್ರಾಗ ನೀ ಪರಮಾತ್ಮಗ ಎಲ್ಲಿ ಬ್ಯಾರೆ ಮಾಡಕ್ಕಿ? ಮಾಡ್ಲಿಕ್ಕೆ ಬರುದಿಲ್ಲ. ಆ ಬರುದಿಲ್ಲ ಹೇಳ್ದೆ ಅಣ್ಣ. ಅಣ್ಣ ನೀ ಎಲ್ಲ ಪೋಕಳ ಪಂಡ್ರಾಪುರನ ಯಾನ ಕೇಳಿದ ಅದು ಹೇಳಿಲ್ಲ. ಹೌದು ಹೌದು ನಿಂದೆಲ್ಲ ಪೋಕಳ ಪಂಡ್ರಾಪುರ ಎಲ್ಲ ಹುಡುಕ ಬದನಿಕಾಯಿ ಅಂದಿ. ಹೌದು ಹೌದು ಇದಕ್ಕೆ ನನಗೆ ಸಿಟ್ಟು ಇಲ್ಲ ಅನ್ನೋ 10 ಸರಿ ಏನು. ಹೌದು ಹೌದು ಕರೆ ವಿಷಯ ಏನು ಮಾತಾಡ್ದಿ? ಏನ್ ಮಾತಾಡದ್ರಿಪ್ಪ? ಸೀತಾ ಇನ್ನು ಜನಕರಾಜನ ಆಸ್ಥಾನದಾಗಿದ್ದಾಗ ಜಾನಕಿ ಅಂತೇಳಿ ಹೆಸರಿತ್ತು. ಹೌದು ಅವಾಗ ರಾಜಮಹಲ ಜನಕರ ವಾಡ್ಯದ ಮೂಲಿಗೆ ಕೂತು ಒಂದು ಗಿಡದ ಮ್ಯಾಗ ಕೂತು ಗಂಡು ಹೆಣ್ಣು 2 ಗಿಣಿಗಳ ಮಾತಾಡ್ತೀವಿ. ಹೌದು ಹೌದು ಸೀತಾದೇವಿ ತಕ್ಕ ವರ ಪ್ರಭುರಾಮಚಂದ್ರದಾನಂದಾಗ ಹೌದು ನೀ ಏನ್ ಹೇಳ್ದಿ? ಗಂಡ ಗಿಣಿಗಿ ಹೆಣ್ಣ ಗಿಣಿಗಿ ಪಿಂಜರದ ಹಾಕದಳಂತ, ಗಂಡ ಗಿಣಿಗಿ ಬಿಟ್ಟಳಂತ. ಹೌದು ಹೌದು ಏ ಹಡದವ ಹಡ್ದವ ಏನು ಮಾತಾಡಗತ್ತಿ? ಹೌದು ಹೌದು ಹೆಣ್ಣ ಗಿಣಿ ಗರ್ಭಿಣಿ ಇತ್ತು. ಹೌದು 5 ತಿಂಗಳ ಗರ್ಭಿಣಿ ಇತ್ತು. ಹೌದು ಆ ಹೆಣ್ಣ ಗಿಣಿಗೆ ಗಂಡ ಗಿಣಿ ಹೇಳ್ತದ, ನನ್ನ ಹೆಂಡತಿ 5 ತಿಂಗಳ ಗರ್ಭಿಣಿ ಅಳ, ನನಗ ಪಿಂಜರದ ಹಾಕ ಕರೆ ನನ್ನ ಹೆಂಡತಿ ಇದ್ದಂತ ಹೆಣ್ಣ ಗಿಣಿಗೆ ಮುಕ್ತಿ ಮಾಡಂದಾಗ ಹೆಣ್ಣು ಗಿಣಿಗೆ ಬಿಟ್ಟಳ, ಗಂಡ ಗಿಣಿಗೆ ಪಿಂಜರದಾಗ ಹಾಕ್ಯಾಳ. ಹೌದು ಹೌದು ಎಲ್ಲಿ ತರ ನನ್ನ ರಾಮ ಬರಲ್ಲ ಅಲ್ಲಿ ತರ ನಿನಗೆ ಈ ಪಿಂಜರದಂದು ಬಿಡಲ್ಲ ಅಂತ ಬಳಕ ಹೆಣ್ಣು ಗಿಣಿ ಹೇಳ್ತದ, ಯಾವಾಗ ನಾ 5 ತಿಂಗಳ ಗರ್ಭಿಣಿ ಇದ್ದ ನನಗ ಅರಣ್ಯಕ್ಕೆ ಹಚ್ಚುಂಡಗತ್ತಿದಿ, ನನ್ನ ಗಂಡಗ ಬಂದಿದಾಗ ಹಾಕಿದೆಯಲ್ಲ, ಅದರಂತೆ ನೀ 5 ತಿಂಗಳ ಗರ್ಭಿಣಿ ಇದ್ದಾಗ ನಿನಗ ಅರಣ್ಯ ಆಗಲಿ ಅಂತೇಳಿ ಹೆಣ್ಣು ಗಿಣಿ ಶ್ರಾಪ ಆಗ್ಯಾವ. ಹೌದು ಹೌದು ನೀ ಏನ್ ಹೇಳಿದಿ? ಗಂಡ ಗಿಣಿ ಗಂಡ ಗಿಣಿ ಇಟ್ಟಳ, ಹೆಣ್ಣು ಗಿಣಿ ಇಟ್ಟಳತ್ತ, ಗಂಡ ಗಿಣಿಗೆ ಬಿಟ್ಟಳತ್ತ. ಅದು ಯಾವ್ದೋ ಒಂದು ನದಿಯಾಗ ಅದು ಸತ್ತತ್ತ, ಇದು ಶಟದ ಸತ್ತತ್ತ. ಹೌದು ಹೌದು ಹಿಂಗೆ ಹೇಳಕ್ಕೇನಿ? ಇದೇ ನಿನ್ನ ಜ್ಞಾನ. ನಂದು ಹುಡುಕ ಬದನಿಕಾಯಿ, ನಿಂದ್ಯಾನು? ಚಲೋ ಬದ್ರಿಕ. ಏಸು ಮಂದಿಗೆ ಹಿಂಗ ಮಂಟ್ ಹಾಕಿ ಹೊಂಟ್ರಿ ಅಂತ. ಇದು ಹೆಂಗಾಗ್ತದ ಗೊತ್ತದ್ರಿ? ಕರ್ಜಳ ಅಂತ ಊರಾಗ ಹೌದು ಹೌದು ಒಬ್ಬ ಶೇಂಗಾದ ಹೋಳಿಗೆ ವ್ಯಾಪಾರ ಮಾಡ್ತಿದ್ದ. ಶೇಂಗಾದ ಹೋಳಿಗೆ 5 ರೂಪಾಯಿಗೆ ಒಂದು ಹೋಳಿಗೆ ಮಾರ್ತಿದ್ರಿ ಅವ. ಹೌದು ಹೌದು ಎಟ್ಟಕ್ಕೊಂದು? 5 ರೂಪಾಯಿಗೆ ಒಂದು. 5 ರೂಪಾಯಿ ಒಂದು ಮಾರ್ತಿದ್ದ. ಹೌದು ಖರೆ ಒಬ್ಬ ರಾಜಾಗಿ ಹೇಳದತ್ತ, ರಾಜರ ಇದು 5 ರೂಪಾಯಿ 10 ರೂಪಾಯಿಗೆ ಒಂದು ಮಾರ್ಬೇಕಂತ. ಹ್ಯಾಂಗನ? ನೀ ಒಂದು ಕೆಲಸ ಮಾಡು, 10 ಮಾರಬೇಡಿ, ನೀ ಹೌದು 5ಕ್ಕೆ 10 ಮಾಡಬೇಡ, 30 ಮಾಡು. ಹೌದು ಹೌದು 30 ರೂಪಾಯಿಗೆ ಒಂದು. ಮುಂದೆ ಪ್ರಜೆಗಳು ಬರ್ತಾರ, ಅವ್ರೆಲ್ಲ ನಂಬಲ್ಲಿ ಎಲ್ಲಾ ಮಂದಿ ಊರಂದ ಡಂಗೂರು ಸಾರ್ತದ, ಮುಂದಿನ ಬಿಡು ನಾ ನೋಡ್ತಂದ ನಾವು. ಹೌದು ಯಾಕಾಗಲ್ಲ? ನೀವು ರಾಜಾಗ ಮೊದಲೇ ಹೇಳ್ದವ ಇದ್ದೀವ. ಹೌದು ರಾಜನ ಆಜ್ಞೆ ಇರ್ಲಾರ್ದು ಏನು ಮಾಡ್ಲಿಕ್ಕೂ ಬರ್ತಿತ್ತಲ್ಲ, ನಡೆಯಂಗಿಲ್ಲ. ಅವಾಗ ಮುಂದೆ ಏನ
ಏನಾಯ್ತ್ರಿ 30 ರೂಪಾಯಿ ಒಂದು ಹೋಳಿಗೆ ಮಾಡಗತ್ತ ಊರೆಲ್ಲ ಹಾಹಾಕಾರ ನಡೀತು. ಹೌದ್ ಹೌದು. ಇಟ್ಟ ಹೆಂಗ ಅಂತೇಳಿ ಆ ಇಟ್ಟಾದ್ರೆ ನಮಗ್ ಪರವಡಿಸ್ಬೇಕಲ್ಲ ತೋಳರಿಗೆ. ರಾಜರ ಬಳಿ ಹೋದ್ರು. ರಾಜರ ಹೋಳಿಗೆ ವ್ಯಾಪಾರ ಮಾಡೋಂತ ವ್ಯಾಪಾರಿಗೆ 30 ರೂಪಾಯಿ ಒಂದು ಮಾರ್ಲಗಂತ ಇದ್ಯಾಕ ಪರವಡಿಸ್ತದ್ರಿ ಅನ್ನ ಕರೆಸ್ರಿ ಆ ಮಗನಿಗೆ ಅಂದೇವ್ ರಾಜ. ಹೌದ್ ಹೌದು. ಕರೆಸದ್ರಿ ತೌಂಡಿ ಹೊಡೆದಿರಿ ಊರೆಲ್ಲ ನೆರಿತ್ತು. ಹೌದು. ಯಾಕೋ ವ್ಯಾಪಾರಿ 30 ರೂಪಾಯಿ ಒಂದು ಹೋಳಿಗೆ ಮಾರ್ಲತ್ತಿದೆ ಅಂತ ಯಾರ ಆಜ್ಞೆ ತಗೊಂಡು ಮಾರ್ಲಾಗತ್ತಿದಿ? ಹೌದ್ ಹೌದು ಕೇಳ್ತಾನ. ಮಗನ ನಾ ಹೇಳ್ದಂಗ ಕೇಳುದು 30 ಮಾರೋದಿಲ್ಲ 30 ನಿಮ್ಮ 15ಕ್ಕೆ ಮಾರೋದು ಅಂದತ್ತವ. ಹೌದ್ ಹೌದು. ಎಲ್ಲ ಮಂದಿ ಟಾಳಿ ಹೊಡಿತಂತ ಮಹಾರಾಜ್ಕಿ ಜಯನವರತ್ತ. ಹೌದ್ ಹೌದು. ರಾಜಾಗೂ ಆನಂದ ಪ್ರಜಾಗೂ ಆನಂದ ಮಾರವನಿಗೂ ಆನಂದ. ಇವ 10ಕ್ಕೆ ಮಾರ 15 ಬರ್ಲತ್ತಲ್ಲ. ಹೌದ್ ಹೌದು. ಇದು ಬರೇ ಜನರಿಗೆ ಮಟ್ಟ ಹಾಕುದ್ರಿ ಇದು. ಹೌದು. ನಾನು ಸುಮಿತ್ರಬಾಯಿ ಸುಮ್ಮ ಎಲ್ಲಿ ಏನ್ರ ನಡೀತದಂದ್ರ ಅಲ್ಲಿ ಸುಮ್ಮ ಮಾರಾಟ ಮಾಡ್ಕೊತ ಮಂಟ ಹಾಕಿ ಹೋಗುದು ಇದು ನಡೆಯಂಗಿಲ್ಲ ತಂಗಿ. ಹೌದು. ಏನು ಮಾತಾಡ್ಬೇಕು ನಿನಗೊಂದು ಮಾತು ಕೇಳಿದನ. ಹೌದ್ ಹೌದು. ರಾವಣದು ಬಂಗಾರ ಲಂಕ ಇತ್ತು ಹನುಮಂತ ಸುಟ್ಟ. ಹೌದು. ಏ ಅಣ್ಣ ನಿನ್ ತಿಳಿಯೋದು ಏನು ಬಟಾಟೆ ಅದಂದಳಕಿ. ಹೌದ್ ಹೌದು. ನೋಡ್ರಿ ಏನ ಟಮಾಟೆ ಅನ್ನಕಿ ಬಿಟ್ಟಾಳ. ಹೌದು. ಅದ್ ಕೆಡ್ತದಂತೆ ಬಿಟ್ಟಿದಿ. ಹಾ ಲಗೆ ನೋಡ್ರಿ ಏನಂದಳು ಅದು ಬಂಗಾರ. ಈಗ ಆಕಿನ ಕೈಯಲ್ಲಿ ಒಂದು ಕಡಿದ ಉದಾಹರಣೆ ಕೊಟ್ಟಳು. ಹೌದು. ಈ ಕಡಿ ಅಂದ್ರ ಒಂದು ಗುಡ್ಡ ಅದ ತಿಳ್ಕೋರಿ. ಹೌದು. ಇದಕ್ಕ ಬೆಂಕಿಯಾಗ ಪತ್ತರ ಬಲಿ ಕುಡಾನ ಅದು ಕರಗತದತ್ತ ಕಡಿ ಹೋಗಿ ಮತ್ತೊಂದು ಆಗತ್ತದ. ನಾನ್ ನಿನ್ಗೆ ಏನು ಕೇಳಿದ್ ಇದನ್ನ ಮೊದಲೇ ಮಾತಾಡಿದ. ಹೌದು. ಆಭರಣ ಸುಡ್ತದ ಖರೆ ಬಂಗಾರ ಸುಡಲ್ಲ ಅಂತ ಹೇಳಿದ ನಿನಗೆ. ಹೌದು ಹೌದು. ಈಗ ಒಂದು ಬಂಗಾರ ಕಡಿ ಅದ ಅದು ಕರಗಿ ಮತ್ತೊಂದರೆ ಆಭರಣ ತಯಾರಾಗ್ತದಲ್ಲ ಆ ಬಂಗಾರಲಿ ಆಗ್ತದ. ಮತ್ತ ಆ ಒಟ್ಟು ಕರಕ್ ಆಗಬೇಕು. ಬಂಗಾರ ನೀರ್ ಆಗ್ತದಂತೆ ನೀರ್ ಆಗ್ತದಂತೆ ನಿನಗೆ ಯಾರು ಹೇಳ್ಯಾರ? ಹೌದು ಹೌದು ಬೇಕಲ್ರಿಪ್ಪ ಹೇಳ್ದವ್ರು. ನೀರ್ ಆಗಂಗಿಲ್ಲ. ಬಂಗಾರ ದ್ರವ್ಯ ರೂಪ ಆಗ್ತದ ಅಳಸಾಗ್ತದ ಅದು. ಹೌದು. ಖರೆ ನೀರ್ ಆಗಂಗಿಲ್ಲ. ಯಾರಿಗೂ ನಮ್ಮ ಮುಗಳಾಳ ಸೈಡ್ದಾಗ ಬಂಗಾರ ನೀರ್ ಆಗ್ತಿತ್ತಂದ್ರ ಹೌದು ಹೌದು. ಆ ಕಡೆ ವ್ಯಾಪಾರ ಹೇಗಿತ್ತದ ನಮ್ಮ ಅದಕ್ಕೂ ತಪ್ಪ ಅನ್ನಂಗಿಲ್ರಿ. ಅದು ಬಂಗಾರ ಮೆತ್ತಗಿತ್ತು ಅಂದ್ರೆ ಹೇಳಕ್ ಬರ್ತದ. ಅದಕ್ಕೂ ದೈವ ಕಾಟ ಮಾಡೋದು ಬರೇ ಅಕ್ಕಿಗೆ ತಪ್ಪ ಅಂತೇಳಿ ಮಾತಾಡಂಗೇ ಇಲ್ಲ. ಹೌದು. ತಂಗಿ ದ್ರವ್ಯ ರೂಪ ಆಗ್ತದ. ಹೌದು. ಅಳಸಾಗ್ತದ. ಅದೇ ಬಂಗಾರ ಮತ್ತ ಕರಗಿಸಿ ಗಟ್ಟಿ ಮಾಡಿ ಮತ್ತೊಂದು ಆಭರಣ ತಯಾರು ಮಾಡ್ತಾರ. ಹೌದು. ಕರೆ ಬಂಗಾರ ಸುಟ್ಟ ಕರಕ್ ಆಗ್ಯದ ಯಾರಿಂದ ಆಗ್ಯದ ಅಂತ ನಿನಗೆ ಕೇಳಿದನ. ಇದನ್ನ ಯಾರು ಹೇಳಿದ ನೋಡು. ಹೌದು. ಇದು ನನ್ನ ಮೊದಲೇ ಹೇಳಿಬಿಟ್ಟಿದ. ಹೌದು. ಹೊಳೆ ಅದೇ ಹೇಳಿದೆ ಅಂದ್ರೆ ಇದು ನಿನ್ನ ಹುಚ್ಚು ಮಾಡೋದು ಡಾವ್ ಇದು ಏಸ್ ಮಂದಿ ಕಲ್ಸಲ್ತಿದೆ ಅಂತದ್ದು. ನಡೆಯಂಗಿಲ್ಲವಾ ನಡೆಯಂಗಿಲ್ಲ. ಆ ತಂಗಿ ಅಲ್ಲ ನಿಂದಿದು ಹೌದು. ವಿಷಯ ಏನು ಮಾತಾಡ್ಬೇಕು ಅದು ಮಾತಾಡ. ಸುಮ್ಮನೆ ಎಲ್ಲೇರಿ ಹೇಳ್ರಿ ಹೇಳ್ಬೋದು ಹೇಳೋ ಇದ್ರ ಗೊತ್ತಿಲ್ಲ ನನಗತ್ತ. ಹೌದು. ಹಂಗ ಅಲ್ಲಿದು. ಹೌದು ಹೌದು. ಒಂದ್ ಇನ್ನೊಂದು ಮಾತು ಜನರಲ್ ಆಗಿ ಕೇಳಿದ. ಹೌದು ಏನ್ರಿಪ್ಪ ಅದು? ನೋಡ್ರಿ ಆ ವಿಷಯ ಬಿಡುಗಡೆ ಮಾಡೋದು ಲಕ್ಷ ಇಡ್ರಿ. ಹೌದು. ಜಡ್ಜರ ಮಗ ವಕೀಲ. ಹೌದು. ವಕೀಲನ ಮಗ ವಕೀಲನ ತಂದೆ ಡಿಸಿ. ಹೌದು. ಆ ವಕೀಲನ ನಿಜವಾದ ತಂದಿ ಯಾರು ಅಂತ ಕೇಳಿದ. ಹೌದು ಹೌದು. ಇದು ವಿಚಾರ ಮಾಡಕತ್ತಿದ್ರಿ ಹೊಳೆದತ್ತ ಹೊಳೆಲಿ ಅದು ನಿನಗ. ಹೌದು ಹೌದು. ಇದು ಹೆಂಗ್ ಸಿಕ್ಕತ್ತ ಬುಕ್ನಾಗ ನಿನಗ? ಸಿಗೋದು ಅಲ್ಲಿದು. ಜಡ್ಜರ ಮಗ ವಕೀಲ. ಜಡ್ಜನ ಮಗ ಜಡ್ಜರ. ಹೌದು. ಜಡ್ಜರ ಮಗ ವಕೀಲ. ಹೌದು. ವಕೀಲನ ತಂದೆ ಡಿಸಿ. ಆ ವಕೀಲನ ನಿಜವಾದ ತಂದೆ ಯಾರತ್ತೆ ಕೇಳಿದ. ಅದು ಉತ್ತರ ಬಂದಿಲ್ಲ ಹೇಳ್ತ ಕೇಳು. ಹೌದು ಹೌದು. ಹ್ಯಾಂಗ್ರಿಪ್ಪ ಅದ್ರ ಉತ್ತರ? ಆ ವಕೀಲನ ನಿಜವಾದ ತಂದೆ ಡಿಸಿನೇ. ಹೌದು ಹೌದು. ಜಡ್ಜರ ಮಗ ವಕೀಲ ಇದು ಕನ್ಫ್ಯೂಸ್ ಹಿಡಿತದಿಲ್ಲ. ಹೌದು. ಜಡ್ಜ ತಾಯಿ ಇದ್ಳು. ಹೌದು ಹೌದು. ಜಡ್ಜ ಅವ್ವ. ಹೌದು. ಜಡ್ಜರ ಮಗ ವಕೀಲ. ವಕೀಲನ ತಂದೆ ಡಿಸಿ. ಹೌದು ಹೌದು. ನೋಡಿ ಹ್ಯಾಂಗದ ಮಲ್ವ ಎಷ್ಟು ತಿಳಿದಿಲ್ಲ ತಂಗಿ. ವಿಚಾರ ಮಾಡ್ತೀವಿ ಅಂದ್ರೆ ಹ್ಯಾಂಗಿದು. ಹೌದು ಹೌದು. ಅದಕ್ಕೆ ಇರ್ಲಿ. ದೇವರ ನನ್ನೊಳಗೋ ನನಗೆ ಬಿಟ್ಟು ಹೊರಗು. ಹೌದು ಹೌದು. ಅದಕ್ಕೆ ಮುಂಚಿತವಾಗಿ ಇನ್ನೊಂದು ಮಾತು ಹೇಳಿದಳು. ಏನ್ ಹೇಳಿದ್ರಿಪ್ಪ ಮಾತ? ಇದು ನೋಡ್ರಿ ಎಂತ ಅರಿವಿ ಹುಟ್ಟಾನ. ಇಸ್ಲಾಮದ ಪೈಕಿ ಹುಟ್ಟಂಗ ಹುಟ್ಟಾನ. ಹೌದು ಹೌದು. ತಂಗಿ ಇದು ಯಾವಾಗ ಮಾತು ನಿಂದು? ಬುಟ್ಟನ ಕಸ ಅಲ್ಲ ಇದು. ಹೌದು ಹೌದು. ಇಲ್ಲ ಈ ನೆಹರು ಶರ್ಟ್ ಪ್ರಮುಖ ನಮ್ಮ ಮಹಾರಾಷ್ಟ್ರ ಕಡೆ. ಹೌದು. ಈ ನೆಹರು ಶರ್ಟ್ ಏನದ ನೋಡು ನಮ್ಮ ಮಹಾರಾಷ್ಟ್ರ ಕಡೆ ದೊಡ್ಡ ದೊಡ್ಡ ಮಂದಿ ಉಡ್ತಾರ. ಹೌದು ಹೌದು. ಅವ್ರೆಲ್ಲ ಇಸ್ಲಾಂ ಧರ್ಮದವ್ರೆ. ನರೇಂದ್ರ ಮೋದಿ ಉಡ್ತಾನ ಇಲ್ರಿ. ಹೌದು. ಇದ್ರ ಮ್ಯಾಗ ಒಂದು ಕೋಟ್ ಹಾಕ್ತಾನ. ಹೌದು. ಅವರು ಅದೇ ಸ್ವಾಮಿ ವಿವೇಕಾನಂದ ಇಂಥ ಅರ್ಬಿ ಹುಟ್ಟಿಲ್ಲ. ಹೌದು ಹೌದು. ಸಿದ್ದರಾಮಯ್ಯ ಕರ್ನಾಟಕದಾಗ ಹುಡ್ತಾನ್ರಿ. ಅಟ್ಟೆ ಯಾಕ ಇನ್ನೊಂದು ಮಾತು ಹೇಳ್ತ. ಹೌದು. ಪಂಡಿತ್ ಜವಾಹರ್ಲಾಲ್ ನೆಹರು ಹೌದು. ಅವ್ರದೇ ಇದು ನೆಹರು ಶರ್ಟ್ ಅಂತೇಳಿ ಬಂದದು. ಹೌದು ಹೌದು. ಇವೆಲ್ಲ ಅವ್ರೇ ಅವರು ಮತ್ತತ್ತಿ ಹಂಗ
ಹಂಗೈತೆ ಹಿಂಗೈತೆ ಎಲ್ಲ ಇದು ಒಳ ಕುಚ್ಚಬೇಡಿ. ಹೌದು ನಾ ನಿನಗ ವಿಷಯಕ್ಕೆ ಕೇಳಿದ ನಿನ್ನ ತಿಳಿದಟ್ಟು ಹೇಳಿದಿ. ಹೌದು ಆ ಈಗ ಆರತಿ ಆಗೋ ಟೈಮ್ ಬಂದದ, ಅದಕ್ಕೆ ಇತ್ತಡ ಹಾಕೋದು ಬೇಡ. ಹೌದು ನನಗೊಂದು ಮಾತು ಕೇಳಿದಿ. ಹೌದು ಹೌದು ಏನ್ ಕೇಳ್ರಿಪ್ಪ ಮಾತ? ಹ್ಯಾಂಗ ದೇವಿ ಶ್ರೀದೇವಿ ಹೌದು ಅವತಾರ ತಾಳಿ ರಕ್ತ ಬೀಜಾಸುರ ದೈತ್ಯಗೆ ಹೊಡಿಬೇಕಂದ್ರ ಒಂದ್ ರಕ್ತದಿಂದ ಭೂಮಿ ಮ್ಯಾಗ ಬಿತ್ತಂದ್ರ 1000 ರಕ್ತ ಬೀಜಾಸುರ ತಯಾರಾಗ್ತಿರು. ಹಂಗ ಒಬ್ಬ ದೈತ ರಾಮಾಯಣದೊಳಗ ಹೌದು ಹೌದು ಅವನ ರಕ್ತ ಭೂಮಿ ಮ್ಯಾಗ ಬಿತ್ತಂದ್ರ 1000 ತಯಾರಾಗುತ್ತಿದ್ರು. ಅವನ ಹೆಸರು ಏನು, ಅವನಿಗೆ ಯಾರು ಹೊಡೆದ್ರು? ಹೌದು ಹೌದು ಪ್ರಹಸ್ತ, ದುರ್ಮುಖ, ಮಕರಾಕ್ಷ ಅಂತೇಳಿ 3 ಮಂದಿ ದೈತರು ಒಂದ್ ಹನಿ ತೆಳಗ ಬಿತ್ತಂದ್ರ 1000 ದೈತರು ತಯಾರಾಗುತ್ತಿದ್ರು. ಆ ತಾಕತ್ ಅವ್ರಲ್ಲಿತ್ತು. ಹೌದು ಹೌದು ಆ 3 ಮಂದಿ ದೈತರಿಗೆ ಹೊಡೆದವನೇ ಪ್ರಭು ರಾಮಚಂದ್ರ. ಆ ತಾಕತ್ ಅವನಲ್ಲಿ ಹ್ಯಾಂಗ ಬಂದಿತ್ತಂದ್ರ ಸೇತು ಬಂಧನ ಮಾಡುವಾಗ ಅವ ಏನ್ ಮಾಡಿದ, ನವರಾತ್ರೋತ್ಸವ. ಹೌದು ಏನು ಅದೇನ ನವರಾತ್ರೋತ್ಸವ ಉಪವಾಸನ ಇರ್ತದಲ್ಲ, ಹೌದು ಆ ಉಪವಾಸನ ಮಾಡೋದ ಪ್ರಾಬಲ್ಯದಿಂದ ಜಗಜ್ಜನನಿ ಆದಿಶಕ್ತಿ ಜಗನ ಮಾತೆ ಆಶೀರ್ವಾದ ಮಾಡಿಳು. ಒಂದು ಶಕ್ತಿ ಬಾಣ ಕೊಟ್ಟಿಳು. ಅದರಿಂದ ಆ ದೈತ್ಯಗೆ ಹೊಡೆದಾಳ. ಹೌದು ಹೌದು ಇದು ಒಂದು ವಿಷಯ ಇರ್ಲಿ. ಹೌದು ಈಗ ಒಂದು ದೃಷ್ಟಾಂತ ಹೇಳ್ತ ಲಕ್ಷ ಇಡು. ಹೌದು ಹೌದು ನೀವೆಲ್ಲಾರು ಕೇಳ್ತಂದ್ರೆ ಹೇಳ್ತೇವ್. ಹೌದು ಹೌದು ಒಬ್ಬ ಸಾಧುರಿ ಹೌದು ಹೌದು ಏನ್ ಮಾಡಿದ್ದ? ದಾರ್ಯಾಗ ನಾಯಿ ಕೂತಿತ್ತ. ಹೌದು ನಾಯಿಗೆ ಮಾತಾಡ್ಸಲ್ತ. ಹೌದು ಏನಪ್ಪಾ ನೀ ಎಷ್ಟು ನಿಯತ್ತಿದ್ದಿ, ಎಷ್ಟು ಇಮಾನ್ದಾರಿ ಇದ್ದಿ, ಹೌದು ಖರೆ ನಿನ್ನಲ್ಲಿ 3 ಕಮತರ್ತಾವ ಅಂತ ಹೇಳ್ದ. ಹೌದು ಹೌದು ಏನು? ನಿನ್ನಲ್ಲಿ 3 ಕೊರತೇವ. ಹೌದು ಹೌದು ಯಾವ್ಯಾವ್ರಿಪ್ಪ ಅವು? ಅವಾಗ ನಾಯಿ ಎತ್ತು ಯಾವ ಹೊತ್ತೆ ಕೇಳ್ತು, ಹೌದು ನೀ ಯಾವತ್ತು ಭೂಮಿ ಮ್ಯಾಗ ಮೂತ್ರ ಮಾಡಂಗಿಲ್ಲ, ಹೌದು ಹೌದು ಗಾಡಿ ಮ್ಯಾಗ ಕಾಲೆತ್ತಿ ಮೂತ್ರ ಮಾಡ್ತದ ನಾಯಿ. ಹೌದು ಹೌದು ಇದು ಒಂದು ನಿಂದ ಕೊರತೆ ಅದ. ಹೌದು ಭಿಕ್ಷುಕರಿಗೆ ನೋಡಿ ಸುಮ್ಮ ಬಗಳ್ತಿ, ಇದು ಒಂದು ಕೊರತೆ ಅದ. ಹೌದು ರಾತ್ರಿ ಎಲ್ಲಾರ ಮನಗಿರ್ತಾರ, ಆಳೆ ಸುಮ್ಮ ಹೊಯ್ ಅಂತೇಳಿ ಬಗಳಿ ಎಲ್ಲರಿಗೆ ಎಬಸ್ತಿ, ಇದು ಒಂದು ಕೊರತೆ. ಇವು 3 ದೋಷ ಅದಾವ ನಿನ್ನಲ್ಲಿ. ಹೌದು ಹೌದು ಸಾಧು ಹೇಳ್ತಾನ. ಹೌದು ನಾಯಿ ಏನತ್ತದ್ರಿಪ್ಪ? ನಾಯಿ ಏನತ್ತ, ಹುಚ್ಚು ಸಾಧು, ಸಾಧು ಇದು ನಂದು ಕೊರತೆ ಅಲ್ಲೋ, ಕೇಳ ಹೇಳ್ತದ. ಹ್ಯಾಂಗ ಹೇಳ್ತು? ನಾ ಭೂಮಿ ಮ್ಯಾಗ ಯಾಕೆ ಮೂತ್ರ ಮಾಡಂಗಿಲ್ಲ ಅಂದ್ರ, ಹೌದು ಹೌದು ಯಾಕ್ರಿಪ್ಪ? ಯಾವಾದರೆ ಒಂದು ಗಾಡಿಗಾಗಲಿ, ಒಂದು ಗಿಡಕ್ಕಾಗಲಿ, ಒಂದು ಗಾಡಿಗಾಗಲಿ ಕಾಲೆತ್ತಿ ಮೂತ್ರ ಮಾಡ್ತದ. ಹೌದು ಯಾಕೆ ಮಾಡ್ತದ ಗೊತ್ತದ್ರಿ? ಯಾಕ್ರಿಪ್ಪ? ಹೇಳ್ತದ ನಾಯಿ. ಏನತ್ತ? ಪುಣ್ಯ ಭೂಮಿ ಮ್ಯಾಗ ಯಾರ ಒಬ್ಬ ಪುಣ್ಯಾತ್ಮ ತಪ ಹೋಮ ಯಜ್ಞ ಮಾಡಿರಬಹುದು, ಆ ಜಾಗಿಗೆ ನಾ ಮೂತ್ರ ಮಾಡದಂದ್ರ ನನಗ್ ಪಾಪ ಬರಬಹುದಲ್ಲ ಅಂತೇಳಿ ನಾ ಈ ಭೂಮಿ ಮ್ಯಾಗ ಮೂತ್ರ ಮಾಡಂಗಿಲ್ಲ ಅಂತ ಹೇಳಿದ್ರು. ಹೌದು ಹೌದು ಯಾರು ಶಾಣ್ಯರಿಪ್ಪ ನಾಯಿ? ನೋಡ್ರಿ ಹೌದು ಇನ್ನೊಂದು ಮಾತ. ಹೌದು ಇನ್ನೊಂದು ಯಾವುದು? ನಾ ಭಿಕ್ಷುಕರಿಗೆ ನೋಡಿನೇ ಯಾಕ ಬಗಳತ್ತ? ಹೌದು ಹುಚ್ಚ ಭಿಕ್ಷುಕನೇ. ಹಾ ಹಾ ಈ ಜಗತ್ತಿನಾಗ ಇದ್ದವ್ರು ಎಲ್ಲಾರು ಭಿಕ್ಷುಕರು ಅದಾರೋ? ಇವ್ರು ಜಗತ್ತದೊಳಗೆ ಎಷ್ಟು ಮಂದಿ ಅದಾರ? ಅವ್ರೆಲ್ಲಾರು ಭಿಕ್ಷುಕರು ಅದಾರ. ಹೌದು ಅವರೇ ಇನ್ನೊಬ್ಬರ ಕೈಲಿ ಬೇಡ್ಕೊಂಡು ಉಣ್ತಾರ. ಅವ್ರಿಗೆ ಭಿಕ್ಷುಕರಿಗೆ ನೀ ಹೊಳಿ ಬೇಡ್ಕೊತಿಲ್ಲ, ನೀ ಎಷ್ಟು ಹುಚ್ಚಿದ್ದೇಳಿ ಆ ಭಿಕ್ಷುಕ ನೋಡಿ ನಾ ಬಗಳತ್ತ. ಹೌದು ಇನ್ನೊಂದು ಮಾತ್ರಿ. ಯಾವಂದ್ರಿಪ್ಪ ಅದು? ಮಧ್ಯರಾತ್ರಿ ಟೈಮ್ದಾಗ ನಾ ಮನ್ಕೊಂಡವ್ರಿಗೆ ಯಾಕೆ ಎಬಸ್ತ? ಹಾ ಹಾ ಮನುಜನೇ ಶ್ರೇಷ್ಠವಾದಂತದ ಅಪರೂಪದ ಮನುಷ್ಯ ಜನ್ಮ ನಿನಗೆ ಸಿಕ್ಕಾದ. ಹೌದು ನೋಡ್ರಿ ಎಂತ ಬ್ರಾಹ್ಮಿ ನಿದ್ದಿ ಒಳಗ ನೀ ಮನಗಿದಿ. ಹೌದು ಈ ನಿದ್ದಿ ಒಳಗಿಂದ ಏಳೋ ಪರಮಾತ್ಮನ ಧ್ಯಾನ ಮಾಡೋದಕ್ಕೆ ಇದೇ ಒಳ್ಳೆ ಸಮಯ ಅದ. ಹಗಲ ಹೊರೇನಿ ಸಂಸಾರದ ಯಾಪಿನೊಳಗೆ ಇರ್ತಿ, ಈ ಸಮಯದಾಗ ಭಗವಂತನ ಧ್ಯಾನ ಮಾಡಂತೇಳಿ ಮಧ್ಯರಾತ್ರಿ ಎಲ್ಲರಿಗೆ ಬಗಳಿ ಎಬಸ್ತಂತ ಹೇಳ್ತದ ಬಂಧುಗಳೇ. ಹೌದು 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 ಇನ್ನೊಂದು ಮಾತು ಹೇಳ್ತ ನಿಮಗ. ಹೌದು ಸುಮಿತ್ರಬಾಯಿ ಹೇಳಿದಳು, ಯಾನೋ ತಾಯಿ ತಂದೆಯ ಸಂಯೋಗ ಲೈಂಗಿಕ ಆಯ್ತಂದ್ರ ಗರ್ಭ ನಿಂದಿರ್ತದ. ಗರ್ಭ ನಿಂತ ಬಳಕ 9 ಮಾಸ ತುಂಬದ ಬಳಕ ಸೂಕ್ಷ್ಮ ರೂಪದಿಂದ ಆತ್ಮ ಹೋಗುತ್ತದ. ಹೌದು ಮತ್ತ ಆತ್ಮ ಇರ್ಲಾರ್ದೆ ಇದು ಗರ್ಭ ಈ ಶರೀರ ಹ್ಯಾಂಗ ಬೆಳೀತದ್ರಿ? ಹೌದು ಹೌದು ಬೇಕಲ್ರಿಪ್ಪ, ವಿಚಾರ ಮಾಡೋ ಮಾತದಲ್ಲ. ಅದನ್ನು ನಿನ್ನಂತೆನೆ ಹೋಗುನು. ಮತ್ತೆ ಈ ಶರೀರ ಹೊರಗೆ ಬೆಳಿಬೇಕಾಗಿತ್ತು, ಒಳಗೆ ತಾಯಿ ಗರ್ಭದಾಗ ಬೆಳೆದೇನ್ ಕಾರಣ ಇತ್ತು? ಈಗ ಇನ್ನೊಂದು ಮಾತು ಹೇಳೋದದ. ಹೌದು ಬ್ರಹ್ಮರಂಧ್ರದಿಂದ ಆತ್ಮ ಹೋಗುತ್ತದ, ಹೊಳ್ಳಿ ಸತ್ತ ಬಳಕ ಬ್ರಹ್ಮರಂಧ್ರದಿಂದ ಹೊಳ್ಳಿ ಹೋಗುತ್ತದ ಅಂತ ಹೇಳಿದಳು. ಹೌದು ಇದು ನಿಮ್ಗೆ ಯಾರಿಗಾರಿ ಇಲ್ಲಿ ಶಾಸ್ತ್ರಕಾರದವರು ಇದ್ದೀರಿ, ನಿಮ್ಗೆ ಯಾರಿಗಾರಿ ಖರೆ ಪಟಾಸ್ತೇನೋ? ಹೌದು ಹೌದು ಬ್ರಹ್ಮರಂಧ್ರದಿಂದ ಹೋಗ್ರಿ ಒಳಗೆ ಇಲ್ಲ ಅನ್ನಂಗಿಲ್ಲ. ಹೌದು ಆ ಮನುಷ್ಯ ಸತ್ತ ಬಳಕ ಹೊಳ್ಳಿ ಪ್ರಾಣ ಬ್ರಹ್ಮರಂಧ್ರದಿಂದ ಆತ್ಮ ಹೋಗ್ತದ ಅಂತೇಳ ತಂಗಿ, ಇದು ತಪ್ಪ. ಹೌದು ಹೌದು ಗಂಡಸ ಮಕ್ಕಳಿಗೆ
ಯಾಕಂದ್ರೆ ನೋಡ್ರಿ ನೀವು ಕಣ್ಣಿನಿಂದ ಪ್ರಾಣ ಹೋಯ್ತಂದ್ರೆ ಕಣ್ಣಿಲೆ ಪ್ರಾಣ ಬಿಟ್ಟನಂತೀರಿಲ್ಲ ಕಣ್ಣಾಗ ಜೀವ ಹಿಡಿದು ಕಣ್ಣಿಲೆ ಪ್ರಾಣ ಬಿಟ್ಟನಂತೇಳಿ ಕಣ ತೆರೆದ ಕಣ್ಣು ಮುಚ್ಚಲಾಗಿ ಹೋಗ್ತೀರಿ. ಹೌದು ಹೌದು ಇನ್ನೊಂದು ನೆತ್ತಿ ಒಳಗೆ ಏನು ಸುಳಿಯೋದು ನೋಡ್ರಿ, ಹೌದು ಸುಳಿ ಒಳಗಿಂದ ಆತ್ಮ ಹೊರಗೆ ಹೋಯ್ತಂದ್ರ ಸುಳಿ ಒಳಗತ್ತದ. ಹೌದು ಇದು ಕಣ್ಣು ಹಿಡಿಬೇಕು. ಹೌದು ಮತ್ತ ಏನಕ್ಕೆ ಬಾಯಿ ತೆರಿತಾವ್ ನೋಡ್ರಿ ನೀವು. ಹೌದು ಹೌದು ಯಾಕಡೆ ರೀ ಬಾಯಿ ತೆರೆದು ಪ್ರಾಣ ಹೋಗಿರ್ತದ. ಹೌದು ಬಾಯಿ ತೆರಿತದ, ಬಾಯಿ ಯಾಕಡೆ ತೆರಿತದ ಇದ್ದಾಗ ಒಟ್ಟು ಬಾಯಿ ತೆರಿತದ. ಹೌದು ಹೌದು ಆ ಬಾಯಿ ಏನ್ ಮಾಡಿದ್ರು ಕೂಡಾಗಿನ ಮುಚ್ಚಾರ, ಸುಮ್ಮ ಅರಿವಿ ಮುಚ್ತಾರ. ಹೌದು ಅದರಿಂದಲೇ ಹೋಗುತ್ತಿರ್ತದ. ಹೌದು ನೀ ಆನಂದಿ ಬ್ರಹ್ಮರಂಧ್ರದಿಂದ ಹೋಗುತ್ತದ ಅಂದ್ರೆ ಕಣ್ಣು ಯಾಕೆ ತೆರಿತದ, ಬಾಯಿ ಯಾಕೆ ಮುಚ್ಚಲ್ಲ? ಇದು ಮುಂದಿನ ಸಂದಿಗೆ ನೀನೇ ಹೇಳು. ಹೌದು ಈಗ ನಿನಗೆ ಟೈಮ್ ಹೊಳ್ಳಿ ಪಾಳಿ ಬರಂಗಿಲ್ಲ, ಮತ್ತೆ ಎಲ್ಲಿ ಕೂಡ್ತಿ ನೋಡು ಅಲ್ಲಿ ಹೇಳು. ಹೌದು ಹೌದು ಅದಕ್ಕ ಇರ್ಲಿ, ವಿಷಯ ಅನುಭವದಿಂದ ದೇವರ ನನ್ನೊಳಗೆ ಇದ್ದುದು ಒಂದು ದೃಷ್ಟಾಂತ ಕೊಡ್ತ ಲಕ್ಷ್ಮಿ. ಹೌದು ಹೌದು ರಾಮಾವತಾರದೊಳಗ ಹೌದು ಪ್ರಭು ರಾಮಚಂದ್ರನ ಜೊತೆ ಎಲ್ಲ ವಾನರ ಸೈನ್ಯ ಇದ್ರು. ನಳ ನೀಳ ಜಾವಂತ ಸುಗ್ರೀವ ಅಂಗದ ಹನುಮಂತ ವಾನರ ಸೈನ್ಯ ಎಲ್ಲರೂ ಸೇತು ಬಂಧನ ಮಾಡಿ ಹೋಗಿ ರಾವಣಗ ಜಯ ಆಗಿ ರಾವಣಗ ಹೊಡೆದು ಸೀತಾದೇವಿ ಕರ್ಕೊಂಡು ಬಂದ್ರು. ಹೌದು ಹೌದು ರಾಮಗ ಜಯ ಆಗಿ ರಾಮಗ ಜಯ ಆಯ್ತು. ಹೌದು ಸೀತಾಗ ತಗೊಂಡ ಬಂದ ಬಳಕ ಅರಣ್ಯದೊಳಗ ಎಲ್ಲಾರು ಕೂತಿರು. ಸೀತಾದೇವಿ ಹೇಳ್ತಾಳ ಪ್ರಭು ರಾಮಚಂದ್ರ, ಏನಂತ? ನನಗ ಗೆದ್ದ ತರಬೇಕಂದ್ರೆ ಇಟ್ಟೆಲ್ಲ ಮಂದಿ ಬಹಳ ಕಷ್ಟ ಮಾಡ್ಯಾರ. ಹೌದು ಏನಾರೇ ಒಂದು ಕಾಣಿಕೆ ಕೊಡ್ರಿ ಅವ್ರಿಗೆ. ಹೌದು ಹೌದು ರಾವಣ ಕೈಗೆ ಬಂದಟ್ಟು ಮುತ್ತು ರತ್ನ ಬಂಗಾರ ಕುಳ್ಳಗತ್ತದ ವಾನರ ಸೈನ್ಯಗಳಿಗೆ. ರಾಮ ಕುಳ್ಳಗತ್ತ, ರಾಮ ಎಲ್ಲರಿಗೂ ಕುಳ್ಳಗತ್ತ. ಹೌದು ಒಂದು ಬಂಡ ಗಲ್ಲಿನ ಮ್ಯಾಗ ಹನುಮಂತ ಕೂತಿದ. ಹೌದು ಎಲ್ಲರಿಗೂ ಕುಡಿದು ಮುಗಿತು. ಹನುಮಂತ ಒಬ್ಬ ಉಳಿದಿದ್ದ, ಅವನಿಗೆ ನೋಡಿ ತೆಳಗಿ ಚಂಡ ಮಾಡದ ರಾಮಪ್ರಭು. ಹೌದು ಹೌದು ಯಾಕ್ರಿ ಏಂದಳು ಸೀತಾದೇವಿ, ಏನಾಯ್ತು ನಿಮ್ಗೆ ತಳಗ್ ಚಂಡ ಮಾಡ್ಲಿಕ್ಕ? ಎಲ್ಲರಿಗೆ ಬೆಳ್ಳಿ ಕೊಟ್ಟಿರಿ, ಬಂಗಾರ ಕೊಟ್ಟಿರಿ, ಮುತ್ತು ರತ್ನ ಕೊಟ್ಟಿರಿ, ಹನುಮಂತಗ ನೋಡಿನೇ ತೆಳಗಿ ಚಂಡ ಯಾಕೆ ಮಾಡಿರಿ? ಹೌದು ಹೌದು ಏನಂತ ನಾಳಗ? ಏ ದೇವಿ, ದೇವಿ ಸೀತಾ ಎಲ್ಲರಿಗೆ ಕುಡು ಸಾಮರ್ಥ್ಯದ, ಖರೆ ಹನುಮಂತಗ ಕುಡು ಕೋತ ನಂದಿಲ್ಲ ಅಂದಳಕಿ. ಹೌದು ಹೌದು ಏನಂತಾಳ ಸೀತಾ? ಅವಾಗ ಸೀತಾದೇವಿ ಎತ್ತಾಳ, ನಾ ಏನದ ಕುಡ್ಯನು, ಹೌದು ಕುಡು ನೀ ಕೂಡ ಇತ್ತಂದ್ರಂತ. ಹೌದು ಸೀತಾದೇವಿಯ ತನ್ನ ಅತಿ ಪ್ರೇಮವಾದಂತದ ಒಂದು ರತ್ನದ ಹಾರ ಇತ್ತು. ಹೌದು ಕೊರಳಾಗ ಆ ರತ್ನದ ಹಾರ ಉಚ್ಚಿ ಹನುಮಂತಗ ಕೊಟ್ಟಳು. ಹನುಮಂತ ಇದಕ್ಕ ಬೆಲೆ ಕಟ್ಟಲು ಬರಲ್ಲ, ಅಟ್ಟ ಕಿಮ್ಮತ್ತಿನ ಹಾರದ, ಅಪಾರವಾದಂತದ ಕಿಮ್ಮತ್ತದ ರತ್ನದ ಹಾರದ ಇದು ತುಗ ಅಂದಳಕ್ಕೆ. ಹೌದು ಹೌದು ಎಲ್ಲ ತಿರುಗಾಡಿ ನೋಡ್ದ ರತ್ನದ ಹಾರ. ಹನುಮಂತ ನಗಲಗತ್ತ. ಹೌದು ಯಾಕೆ ನಗಲಗತ್ತಿ? ಏನಿಲ್ಲ ಅಂದವ. ಹೌದು ಒಂದೊಂದು ರತ್ನದ ಹಳ್ಳ ತಗೋವ, ಹಲ್ಲಿಲಿ ಕಟ್ಟನೆ ಕಡೆವ, ನೆಲದ ಮೇ ಒಗ್ಯವ. ಹೌದು ಹಿಂಗೆಲ್ಲ ಕಟ್ಟು ಕಡ್ಕಡದ ಒಗಿಲಿಗತ್ತ ಸೀತಾದೇವಿಗೆ ಸಿಟ್ಟು ಬಂತು. ಹೌದು ಹೌದು ಎಂತ ರತ್ನದ ಹಾರ ಕೊಟ್ಟಿದ, ಬೆಲೆ ಕಟ್ಟಲಾರದಂತ ವಸ್ತು ಕೊಟ್ಟಿದ, ಕಿಮ್ಮತ್ತಿಡಲಿಲ್ಲೋ ಕ್ವಾಡಗ ಅಂದಳಕಿ. ಹನುಮಂತಗ ಯವಾ ಏನು ಬೈತಿ ನನಗ ಬೈ. ಹೌದು ಹೌದು ನನಗೇನು ಸಿಟ್ಟಿಲ್ಲ, ಖರೆ ನಾ ಯಾಕೆ ಕಡದು ಭೂಮಿ ಮ್ಯಾಗ ಒಗಿಲಿಗತ್ತಿದ ಇದು ನಿನಗ್ ಗೊತ್ತಾಗಿಲ್ಲ ಅಂದವ. ಹೌದು ಹೌದು ಯಾಕೆ ಹೋಗಿಲಿಕತ್ತೀನಿ? ಯಾಕೆ ಒಗಿಲಿಗತ್ತಿದಿ? ಹೌದು ಈ ರತ್ನದ ಹಳ್ಳಿನೊಳಗೆ ನನ್ನ ರಾಮಪ್ರಭು ಸೀತಾದೇವಿ ಅದನ್ನೆಲ್ಲ ಚೆಕ್ ಮಾಡ್ಲಿಗತ್ತಿದ. ಹೌದು ಹೌದು ಏನಂತಾಳ ಸೀತಾ? ಮತ್ತ ರಾಮ ಸೀತಾ ಎಲ್ಲೇರಂತ ಕೇಳಿದ್ರು. ಹೌದು ನನ್ನೊಳಗೆ ಹಾರಂದವ. ಹೌದು ಹೌದು ನೋಡಿ ಹೆಂಗ ಹೇಳ್ತಾನ. ರಾಮ ಸೀತಾ ಹೊರಗೆ ಎಲ್ಲಿ ಇಲ್ಲ, ನನ್ನೊಳಗೆ ಹಾರ ಹೌದು ತೋರ್ಸಂದಳಕಿ. ಹೌದು ಅವಾಗ ಬಲಿಕಿನ ಮೊಳಕಾಲ ಭೂಮಿಗೆ ಊರ್ದ. ಹೌದು ತೇಟಗಾಲ ಕೊಟ್ಟು ಎದಿ ಹರಿದು ಎದಿ ಒಳಗ ತನ್ನೊಳಗ ರಾಮ ಸೀತಾದೇವಿ ತೋರ್ಸನ. ಯಾರು? ಹನುಮಂತ. ದಾಶ ಭತ್ತ ಹನುಮಂತ ಅಂತೇಳಿ ಜಗತ್ತದ ಹೆಸರು ಉಳದಾದ. ಹೌದು ಒಳಗಿನ ದೇವರ. ಹೌದು ಹೌದು ಇದ್ಯಾರ್ರಿ? ಒಳಗಿನ ದೇವರ ಜಗತ್ತದಾಗ. ಅದಕ್ಕೆ ಹೇಳೋದದ, ನಮ್ಮೊಳಗ ಹೊರಗೆ ಎಟ್ಟದ ದೇವ್ರ, ಆ ದೇವ್ರ ಏನಿಲ್ಲ ಒಳಗಿನ ದೇವ್ರ ಹಾದ ಅಂದ್ರೆ ಈ ದೇವ್ರ ಈ ಗುಡಿಗೆ ಕಿಮ್ಮತ್ತಿಲ್ಲ. ಹೌದು ಹೌದು ಈ ಗುಡಿ ಕಿಮ್ಮತ್ತಿಲ್ಲ. ಕಿಮ್ಮತ್ತಿಲ್ಲ. ಅದಕ್ಕ ಸುಮ್ಮ ವೈರಿತ್ ಬೇರೆ ಬೇರೆ ಮಾತಾಡಿ ಟೈಮ್ ಪಾಸ್ ಮಾಡೋದು ಬೇಡ. ಅವ ಅನಿಲ್ ಮಾತಾಡ್ತಿದ. ಹೌದು ಹೌದು ಚಲೋನೇ ಮಾತಾಡದವ. 3 ಫೂಟ್ ಅನ್ನಕ್ಕೆ 6 ಫೂಟ್ ಅಂದ್ರಿ. ಹೌದು ಹೌದು ಆಕೆ 6 ಫೂಟ್ ಅಂತ ನಾ 3 ಫೂಟ್ ಇದ್ದಂತ ಇರ್ಲಿ. ನೋಡ್ರಿ ಯಾವಾಗ ಬಂದಾರ ಯಾರಿಗೂ ಅಳಗಿಗೆ ಮಾಪ್ ಹಾಕಲ್ಕಿ. ಹೌದು ಇವ್ ಅನಿಲ್ ಟೇಪ್ ತಂದ ಕಾಣಿಸ್ತಾನ. ಸುಮಿತ್ರಾಬಾಯಿ ಮಾಪ್ ಹಾಕ್ಯಾಳಕ್ಕೆ 6 ಫೂಟ್ ಅಂತ ನನ್ನ 3 ಫೂಟ್ ಅಂತ. ಹೌದು ಇವೇ ನಿಮ್ಮದು ಜ್ಞಾನದ ಮಾತ. ಹೌದು ನಮ್ಮ ಶರೀರ ಬೆಳೆದಿಲ್ಲತ್ತ, ಇವ್ರದ್ದು ಬೆಳೆದತ್ತ. ಹೌದು ಹೌದು ಹೇಳ್ತದ ಯಾರಿಗೆ ಅದು ಬೆಳೀತದೆ. ಯಾಕೆ ಬಂಡರಕ್ಕೆ 20,000 ತೋತಿರಿ? ಹೌದು ಅದು ಬೆಳೆದಿ. ಅದು ಹೌದು ಸುಖ ದುಃಖ. ಹೌದು ಸಂಸಾರದಾಗ ತಂಗಿ ಸಂಸಾರ ಯಾವ ಪ್ರಪಂಚ ಮಾಡ್ಯಾನ 2
ಜೋಳ ಕೂಡ ಹೊತ್ತದಂಗ ಹೌದು ಯಾರ ಸಂಸಾರದ ಸುಖ ಕಂಡಿಲ್ಲ ಅವ್ರು ಒಂದೇ ಕೂಡ ಹೊತ್ತದಂಗ ಹೌದು ನಿನಗ ಆ ಜಳ ಬಡದಿಲ್ಲವಾ ನೀ ಸುಖದಿಂದ ಮನೆಯಾಗಿದ್ದೆ ಅಂತೇಳಿ ನೀ ಹಂಗ ಬೆಳೆದಿದಿ. ಹೌದು ಹೌದು ನಮಗ ಮೂರ್ ಪಾರುಗಳಾಗ್ಯಾವ ಇರ್ಲಿ ಅದಕ್ಕೆ ಬೆಳೆದಿಲ್ಲವ ಹೌದು ಇಟ್ಟದ್ ಇದಕ್ ಬಿಟ್ಟು ಮತ್ತೊಂದ್ ಏನಿಲ್ಲ. ಹೌದು ನೀ ಅಂದಿಲ್ಲ ಎಲ್ಲ ಖುಲ್ಲಾಗಲಿ ಅಂದ್ರೆ ಏಕ ಮಾರ್ದು ತುಕಡ ಇವೆ ಹೌದು ಹೌದು ಅದಕ್ಕೆ ಇರ್ಲಿ ಇಲ್ಲಿತ್ತ ನನ್ನ ಭಾವಿಷ್ಯ ತಾವೆಲ್ಲ ದೇವರ ನನ್ನೊಳಗನು ಏನ ನನಗೆ ಬಿಟ್ಟು ಹೊರಗದಾನ ಹೌದು ಹೌದು ತಾವೆಲ್ಲ ಕೇಳಿರಿ. ತಾಯಿಗಳು ಇಲ್ಲಿತ್ತನ ನೀವೊಂದು ದಾಂದ್ರಿ ಬಾಳ ಮಾಡ್ಲಾರ್ದೆ ಗೊತ್ತಿರವ ಇದು ನಿಮ್ಗ ಪೂರ್ವ ಜನ್ಮದ ನಮ್ದು ಪುಣ್ಯ ಬಾಳ ಶಾಂತಿ ಇದ್ರಿ. ಹೌದು ನೀವ್ ಹಿಂಗ ಶಾಂತಿ ಇರಂಗಿಲ್ಲ. ಖರೆ ಏನೋ ನಮ್ಮದು ಪುಣ್ಯ. ಯವ ಇದು ಸುಳ್ಳಿಲ್ಲ ನಿಮ್ಗೆ ಕರೆನೇ ಹೇಳ್ತೀನಿ. ಹೌದು ಎಲ್ಲೇ ಕುಂಡ್ರಲಿ ನೋಡ್ರಿ ನೀವು ಅವುಗಳು ಸುಮ್ಮ ಕುಂಡ್ರಂಗಿಲ್ಲ. ಐ ಸುಂದರಾಕ್ ಯಾಕೆ ಬಂದಿಲ್ಲ ಏನ ಹೌದು ಚಾಲನೆ ಕಿನ್ಯಾನ್ ಕೇತಿ ಬಿಡು ನೀರು ಅವ್ನ ಮನ್ಯಾಗ ಯಾರೋ ಬೀಗರು ಬಂದಾರಂತ ಹೌದು ಏನ್ರಿ ನಡೀತದ ಯಾಕಂದ್ರೆ ಅವುಗಳ ನೀವ್ ಹಿಂಗಿದ್ರಿ ಅಂತ ಹೇಳಿ ಹುಟ್ಟಿದ ಮನೆಯಾಗ ಇಟ್ಟಿಲ್ಲ ನಿಮ್ಗೆ ಬೇರೆ ಮನೆ ತುರ್ಕೇರಿ ಹೌದು ಹೌದು ಅಲ್ಲೇನು ಸುದ್ದಿದ್ರಿ ಅಲ್ಲಿ ಹಿಂಗೆ ಹೌದಾ ಅದಕ್ಕೆ ಇರ್ಲಿವ ಎಲ್ಲ ನಮ್ಮ ಮಾಯಾವ ತಾಯಿಗಳು ಅರ್ಥ ಹತ್ತೇವ್ ನಾವು ಮತ್ತೆ ಯಾರು ಬೈದಿರಿ ಮತ್ತೆ ಯಾರು ಬೈಬಿಡ್ರಿ ಹೌದು ಸ್ವತಃ ಮಾಡಿ ಸತ ಮಾಡಿ ಮಾತಾಡ್ತೇವೆ. ಇವತ್ತು ನಿಮ್ಮ ನಿದ್ದೆ ಹೋಗಲಿ ಅಂತೇಳಿ ಸುಮ್ ಹಿಂಗ ಏನ್ರ ಮಾತಾಡ್ತೇವು ನೋಡ್ರಿ ಅವುಗಳು ಹೆಂಗ ಒಬ್ರು ಕಣತಿರೋದು ನೋಡ್ತಾರ ಒಬ್ರು ಭಗವಂತನ ಧ್ಯಾನದಾಗ ತಲ್ಲಿನಾಗ್ಯಾರ. ಹೌದು ಅವ್ರಿಗೆ ಯಾರು ಎಬ್ಬಿಸ್ಬೇಡ್ರಿ ಬೀರದೇವ್ರ ಮುತ್ತಿನ ಪೂಜೆಗಳಿಗೆ ಎಬ್ಸೋದವ್ರಿಗೆ ಹೌದು ಮುಂಜಾನೆ ಕೇಳಿ ಹಾಡಿಕೆ ಆಗದ ಐ ಏನು ಚಂದ ಅವ್ರು ಕೇಳಿಂಗಿರ್ಲಿಕ್ಕಾರ ಹೌದಾ ಏನು ಮಜ್ಜೆ ಅದು ಹಾಡ್ಕೆತಾರ ಅವ್ರು ಯಾಕ ಕನಸನಾಗಿ ಕೇಳಿರ್ತಾರೆ ಎಲ್ಲ ಯಾಕ್ರಿ ಹೌದು ಇರ್ಲಿ ಇಲ್ಲಿತ್ತ ನನ್ನ ಭಾವಿಷ್ಯ